ಏನು ನಾನು JDS ಬಿಟ್ಟು ದ್ರೋಹ ಮಾಡ್ಬಿಟ್ಟು ಯಾಕಾಗುತ್ತೆ? ನಾನು ಇತ್ತಿದ್ರೆ ಇನ್ನೇನಾಗ್ತದ್ರಿ? ಇನ್ನೊಂದು ಸೀಟ್ ಜಾಸ್ತಿ ಆಗ್ತಿದ್ರಿ ಅಷ್ಟೇ. 19 20 ಆಗವು, 17 18 ಆಗವು. ದ್ರೋಹ ಏನ್ ಮಾಡಿದ್ವಿ? ನೀವು ಯಡಿಯೂರಪ್ಪ ಮುಖ್ಯಮಂತ್ರಿ ಕೊಟ್ಟು 18 ತಿಂಗಳು ಅಂತ ಹೇಳಿ ಒಡಬಿದ್ದು ಹೋದ್ರಲ್ಲ, ಕೊಟ್ರ್ಯಾ? ಅವನಿಗೆ ಮೋಸ ಮಾಡಿದಂಗ ಆಗಲ್ವಾ? ಹಂಗ ರಾಜಕೀಯದಲ್ಲೆಲ್ಲ ಇವೆಲ್ಲ ಇರ್ತವೆ. ಏನ್ ಮೋಸ ಅಂದ್ರೆ ಯಾರಿಗಾರ ಇದ್ ಮಾಡಿದೀವಿ, ಫಲ ಮಾಡಿದೀವಿ, ಇದ್ ಮಾಡಿದೀವಿ. ನನ್ನ ಇಚ್ಛೆ, ನೀವ್ ಚೌಡೇನರಿಗೆ MLC ಕೊಡಕ್ಕಾಗಲ್ಲ ಅಂದ್ರೆ ನಾನ್ ನಿಮ್ ಜೊತೆ ಇರಕ್ಕಲ್ಲ ಅಂತ ಹೋದ್ನಪ್ಪ. ಕೊಟ್ಟದ್ದು ನಾನೇ ಕೊಟ್ಟಿದ್ದೆ. ಮತ್ ಕರ್ಕೊಂಡ್ ಸಂಧಾನ ಮಾಡಿರಿ, ಚಲೋ ಏನಾರನ್ನ ಆಯ್ತು ಅವನಿಗೆ ಕೊಡ್ತೀವಿ ನೀನಿರು ಅಂತ ಕೊಡ್ಬೇಕಾಯ್ತು, ಕೊಡ್ಲು ಹೋದು. ಅದಕ್ಕೇನು ನನ್ ಬಯಕ್ಕೆ ಒಂದ್ ಸಮಾವೇಶ ಆಗಿ ಇನ್ನೇನು ಇಲ್ಲ. ಆ ಸಮಾವೇಶದಲ್ಲಿ ಶಿವಲಿಂಗೇಗೌಡ ಬಯಕ್ಕೆ ಒಂದ್ ಸಮಾವೇಶ. ಅದಷ್ಟೇ. ಅವರೇ ಗೌಡ್ರು ಮಕ್ಕಳು ಮಾತಾಡ್ಕೊಳ್ಳಿ. ಪಾಪ ವಜ್ಜ ಇಷ್ಟು ವಯಸ್ಸಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಬರ್ಲಿ, ಗೌರವ ಇದೆ ನಿಮ್ಗೆ. ಈ ದೇಶದಲ್ಲಿ ಅವ್ರ ಬಗ್ಗೆ ನಾವು ಏನು ಮಾತಾಡೋದ್ ಬೇಡ. ಅವ್ರ ಬಗ್ಗೆ ನಾವು ಮಾತಾಡೋದ್ ಬೇಡ. ಇವ್ರು ಹೇಳ್ತಾರಲ್ಲ ಈ ಪುಣ್ಯಾತಂದ್ರು, ಇವರು ನಿನ್ನೆ ನಾನು ದ್ರೋಹ ಮಾಡಿ ಬಂದ್ಮೇಲೆ ನಿಮ್ ಪುಟ್ಟ ಮೇಲೆ ನಮ್ಮನ್ನು ತೋರಿಸ್ಬೇಕಾಯ್ತಲ್ಲ. ನೀವು ಬಂದ್ರಲ್ಲ, ವೀಲ್ ಚೇರ್ ಹಾಕಿದ್ರೆ ಬಂದ್ರಪ್ಪ ಎಲ್ಲ ಕಡೆಗೆ ಎಲ್ಲ ಹೇಳಿದ್ರಿ. ದ್ರೋಹಿ ಸೋಲಿಸಿ ಅಂತ ಹೇಳಿದ್ರಿ. ಜನ ಕೇಳಿಲ್ಲ. 20,000 ಗೆಲ್ಸಿರ್ ನನ್ನ. ಈ ಅವರು ಯಾರು 50,000 ಅಂತಾನೆ. ನೆಕ್ಸ್ಟ್ ಇದೇ ತರ ಚುನಾವಣೆ ನಡೆದ್ರೆ 50. ಇಲ್ಲದು ಆಮೇಲೆ ಮಾತಾಡೋಣ. ಈಗ ಇಷ್ಟು ಆಗಿದೆ. ಆದ್ರಿಂದ ದಯಮಾಡಿ ತಾವೆಲ್ಲ ಇಷ್ಟು ಜನ ಸೇರಿ